ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಭೂಮಿ ತನ್ನ ಅಪ್ಪ ಅಂತ ಅಂದ್ಕೊಂಡು ಅಜಿತ್ನ ಹಗ್ ಮಾಡಿಕೊಂಡು ಹಾಗೆ ಬಿಡ್ತಾಳೆ. ಮಲಗಿದ್ದಾದ್ಮೇಲೆ ಬೆಳಗಾದಾಗ ಎದ್ಬಿಟ್ಟು ನೋಡ್ತಾಳೆ. ಅವಾಗ ಅಯ್ಯೋ ದೇವ್ರಿಗೆ ಏನು ಎಲ್ಲ ಮುಗ್ದೋಯ್ತಲ್ಲ, ಆ ಗುಸ್ಕೊತಾರೆ, ಇವ್ರು ಮಲಗಿದಾರ, ಏನೂ ಆಗಿಲ್ಲ ಅನ್ನೋ ರೀತಿ ಇವರು ಮಲಗಿದಾರಲ್ಲ, ಎಲ್ಲ ಮುಗ್ದೋಯ್ತು ಅಂತ ಅಳ್ತಾ ಇರ್ತಾಳೆ. ರೀ ಸಾಹೇಬ್ರೆ, ಎದ್ದಳಿ ಅಂತ ಅಂದಾಗ, ಯಾಕೆ ಭೂಮಿ ಎದ್ದಳಿಸ್ತಾ ಇದೆಯಾ, ಅಲ್ಲೇ ಎದ್ಬಿಟ್ಟ ನೀನು ಅಂತ ಅಂದಾಗ, ಏನು ಎದ್ಬಿಟ್ಟ ಅಂತ ಕೇಳ್ತಾ ಇದ್ದಾರೆ, ಯಾಕೆ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋಬೇಕಿತ್ತ, ನಿನ್ನೆ ತಾನೇ ಅಷ್ಟುದ್ದ ರಾಗ ಹೇಳ್ದು ಲಕ್ಷ್ಮಿ ಅಕ್ಕಂಗೆ ಹೇಳಿದೆ, ನಮ್ಮಿಬ್ಬರ ಮಧ್ಯೆ ಒಂದು ಗೆರೆ ಇದೆ, ಈ ಥರ ದಿಂಬು ಹಾಕ್ಕೊಂಡು ಮಲ್ಕೊಂಡಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೆ. ಹೌದು ಅಲ್ವಾ ಹೇಳಿ ಅಂತ ಅಂದಾಗ, ಹೌದು ಹೇಳ್ತಾ ಇದ್ದೆ, ಅದಕ್ಕೆ ಏನಿವಾಗ ಅಂದಾಗ, ಏನಿವಾಗ ಅಂತ ಕೇಳ್ತಾ ಇದ್ದೀರಾ, ಅಲ್ಲ ನಮ್ಮ ಮಧ್ಯೆ ಇದ್ದಿದ್ದ ದಿಂಬುಗಳನ್ನೆಲ್ಲ ದಿಕ್ಕಪ್ಪಲ್ ಮಾಡಿ ನನ್ನನ್ನು ಹಗ್ ಮಾಡಿಕೊಂಡು ಮಲ್ಕೊಂಡಿದ್ದೀರಾ, ನಿಮ್ಮ ಉದ್ದೇಶ ಏನೋ ಬೇರೆ ಇದೆ, ಅದೇನಿದೆ ಅಂತ ಹೇಳ್ಬೇಕು ಇವಾಗ, ಹೇಳಿ ಸಾಹೇಬ್ರೆ ಅಂತ ಕೇಳ್ತಾ ಇರ್ತಾಳೆ. ಅಲ್ಲ, ಬೆಳಗಾದಾಗ ನೋಡಿದರೆ ಎದ್ದಾಗ ಶೀಲವಂತ ಸಾಹೇಬ್ರ ಥರ ಇರ್ತೀರ, ಮಲ್ಕೊಂಡಾಗ ನನ್ನನ್ನು ತಪ್ಕೊಂಡು ಮಲ್ಕೊಂಡಿದ್ದೀರಾ, ನನಗೆ ಕನ್ನಡಿಗೆ ಮುಖ ತೋರಿಸೋಕ್ಕೆ ನಾಚಿಕೆ ಆಗ್ತಿದೆ, ನಾನು ಏನಂತ ತೋರಿಸ್ಲಿ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ತು ಏನು ಗೊತ್ತಿರೋದು ಥರ ಅವಳನ್ನೇ ನೋಡ್ತಾ ಇರಬೇಕಾದ್ರೆ, ಅಲ್ಲ ಸಾಹೇಬ್ರೆ, ನಾನು ಮಿರರ್ ಹತ್ರ ಏನಂತ ನಾನು ನೋಡ್ಕೊಳ್ಳಿ ನನ್ನ ಮುಖನ, ಅಯ್ಯೋ ದೇವ್ರೆ ಅಂತ ಕಿರ್ಚಾಡ್ತಾ ಇರಬೇಕಾದ್ರೆ, ಮುಚ್ಚು ಬಾಯ್ ಆಯಿತಾ, ಕಿರ್ಚ್ಬೇಡ, ಯಾರಾದರೂ ಮನೆಯವ್ರು ಓಡ್ ಬಂದುಬಿಡ್ತಾರೆ, ಏನಾಯಿತು ಅಂತ ಅಂದಾಗ, ಏನಾಯಿತು ಅಂತ ಅಂತಿದ್ದೀರಾ, ನೋಡಿ ಇಲ್ಲಿ ಪಿಲ್ಲೋ ಎಲ್ಲ ದಿಕ್ಕಪಾಲಾಗಿದೆ, ಇದರ ಅರ್ಥ ಏನು, ನೀವು ಏನು ಮಾಡಿದ್ರಿ ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಲೂಸು ನೋಡು ಆಯಿತಾ, ನೋಡು ನಾನು ಒಂದು ಇಂಚು ಇಲ್ಲ ಇಲ್ಲಿ ಮಲಗಿದ್ದೀನಿ, ನೀನು ನೋಡು ಎಲ್ಲಿ ಮಲಗಿದ್ಯಾ ಅಂತ ಅಂದಾಗ, ಭೂಮಿ ನೋಡಿದಾಗ ತುಂಬ ದೂರದಿಂದ ಬಂದು ಅಜಿತ್ ಹತ್ರ ಮಲಗಿರ್ತಾಳೆ. ಅವಾಗ ಇದೇನಿದು ಅಂತ ಹಿಂದೆ ಸರಿಬೇಕಾದ್ರೆ, ನೋಡು ಇವಾಗ ಸರಿಬೇಡ ಆಯಿತಾ, ಒಂದು ಹೊತ್ತಿನಲ್ಲಿ ಚಳಿ ಅಂತ ಇದ್ದೆ, ನಾನು ಬೆಡ್ಶೀಟ್ ಹುಚ್ಚಿದ್ರೆ ಬಂದು ನೋಡಿದರೆ ನನ್ನ ಹತ್ರನೇ ಬಂದು ಹೆಗ್ಲ ಮೇಲೆ ನೀನು ಮಲ್ಕೊಂಡಿದ್ದೆ, ಹಂಗೆ ನಾನು ಸುಮ್ಮನೆ ಮಲ್ಕೊಬಿಟ್ಟೆ, ನೋಡು ಒಂದು ಇಂಚೆ ಇರೋದು ಜಾಗ, ನೀನೇ ಕಡೆ ಬಂದಿರೋದು, ಕಂಬಳಿ ಉಳಿದ ಥರ ತೆವ್ಕೊಂಡು ನೀನು ಬಂದು ನನ್ನ ಮೇಲೆ ಮಲ್ಕೊಂಡೆ ಅಂತ ಅಂದಾಗ, ಏನು ನಾನು ಅಂತ ಅಂದಾಗ, ಇಲ್ಲ ನಾನೇ ಬಂದಿದ್ದು ಅಂತ ಹೇಳ್ತಾ ಇರ್ತಾನೆ. ನಾನು ಅಂದಾಗ, ಇನ್ನೇನು ನಾನು ಬಂದಿದ್ದೀನಾ, ನೋಡು ಟೈಮ್ ನೋಡಿಕೊಂಡು ಹಾವಳಿ ಮಾಡ್ತಾ ಇದೀಯ ನನ್ನ ಜೊತೆ, ಇನ್ನೊಂದು ಸಲ ಏನಾದರೂ ಲಿಮಿಟ್ ಕ್ರಾಸ್ ಮಾಡು, ನಿನಗೆ ಐತೆ ಹಬ್ಬ ಅಂತ ಅಂದಾಗ, ಭೂಮಿ ತನ್ನ ಮನಸ್ಸೊಳಗೆ ಗುಣಗುಣ ಅನ್ಕೋತಾ ಇರ್ತಾಳೆ. ಅಯ್ಯೋ ಈ ಸಿಡುಕ್ಮೂತಿ ಸಿದ್ದಯ್ಯನ ಹತ್ರ ಈ ಭೂಮಿ ಸಿಗಾಕೊಬಿಟ್ಲಲ್ಲಪ್ಪ ಅಂತ ಅಂತಿರ್ಬೇಕಾದ್ರೆ, ಎದ್ದೋಗು ಬೇಗ ಅಂತ ಹೇಳ್ತಾ ಇರ್ತಾನೆ. ಲೂಸು ಏನಿನ್ನು ಗುಣಗುಣ ಅಂತಿದೆಯಾ, ಎದ್ದೋಗು ಅಂದಾಗ, ಸರಿ ಸಾರಿ ಸಾಹೇಬ್ರೆ ಅಂದ್ಬಿಟ್ಟು ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿ ಫ್ರೆಶ್ ಅಪ್ ಆಗೋಕ್ಕೆ ಅಂತ ಎದ್ದೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಸತ್ಯಣ್ಣ ಇಲ್ಲಿ ಏನೋ ಬುಕ್ಸ್ ಓದ್ತಾ ಇರಬೇಕಾದ್ರೆ ತುಂಬ ಕಾಲ್ಸ್ ಮೆಸೇಜ್ ಬಂದಿರುತ್ತೆ. ಅದನ್ನು ನೋಡಿ, ಅಪ್ಪ ಇದೇನಿದು ದೇವ್ರೆ, ಇಷ್ಟೊಂದು ಥರ ಕಾಲ್ಸ್ ಮಾಡಿದ್ದಾಳೆ, ಮೆಸೇಜ್ ಮಾಡಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಪಟ್ನಂತ ಸಾಕ್ಷಿ ಮತ್ತೆ ಕಾಲ್ ಮಾಡ್ತಾಳೆ. ಆವಾಗ ಸತ್ಯಣ್ಣ ಹೇಳ್ತಾ ಇರ್ತಾನೆ, ಅಯ್ಯೋ ಇವಳು ರಿಸೀವ್ ಮಾಡಲಿಲ್ಲ ಅಂದರೆ ನನ್ನ ಬಿಡಲ್ಲ ಅಂತ ಅನಿಸುತ್ತೆ ಅಂದ್ಬಿಟ್ಟು ರಿಸೀವ್ ಮಾಡಿ, ಹೇಳು ಸಾಕ್ಷಿ ಗುಡ್ ಮಾರ್ನಿಂಗ್ ಅನ್ಬೇಕಾದ್ರೆ, ಇವಳು ಬೇಕು ಅಂತ ಓವರ್ ಆ್ಯಕ್ಟಿಂಗ್ ಮಾಡಿಕೊಂಡು, ಅಪ್ಪ ದೇವ್ರೇ ಸದ್ಯ ಇವಾಗಾದರೂ ರಿಸೀವ್ ಮಾಡಿದ್ರಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಸತ್ಯನ ಕೇಳ್ತಾ ಇರ್ತೀನಿ, ಏನು ಹೇಳಿ ಅಂತ ಅಂದಾಗ, ನಿಮ್ಮ ಹತ್ರ ಸಾರಿ ಕೇಳೋಕ್ಕೆ ನಾನು ಫೋನ್ ಮಾಡಿದೆ, ನೆನ್ನೆ ನಾನು ಆ ಥರ ರ್ಯಾಶಾಗಿ ಮಾತಾಡಿಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಭೂಮಿ ಬಗ್ಗೆ ಅಜಿತ್ ಬಗ್ಗೆ ನಾನು ತಪ್ಪಾಗಿ ಮಾತಾಡಿಬಿಟ್ಟೆ, ನಿಮಗೆ ಅವ್ರು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿದ್ದು ಸಹ ಆ ಥರ ಮಾತಾಡಿದೆ, ನಾನು ಆ ಥರ ಮಾತಾಡಿರಬಾರ್ದಾಯಿತು, ಆದರೆ ನನ್ನ ಇಂಟೆನ್ಷನ್ನು ಅದಾಗಿರಲಿಲ್ಲ, ನಿಮ್ಮಿಬ್ಬರು ಮಧ್ಯೆ ಡಿಫ್ರೆನ್ಸ್ ತಂದಿರಬೇಕು ಅನ್ನೋ ಇಂಟೆನ್ಷನ್ ನನಗಿರಲಿಲ್ಲ, ಆದರೂ ನನ್ನ ದಯವಿಟ್ಟು ಕ್ಷಮಿಸಿ ಅಂತ ಅಂದಾಗ ಸತ್ಯಣ್ಣ ಹೇಳ್ತಾ ಇರ್ತಾನೆ, ಆದರೆ ಸಾಕ್ಷಿ ಕೆಲವು ಸೂಕ್ಷ್ಮ ವಿಚಾರಗಳು ಮನಸ್ಸಿನ ಆಳಕ್ಕೆ ಹಿಡಿದಿರ್ತವೆ, ಸದ್ಯ ಇವಾಗಲಾದರೂ ಅರ್ಥ ಮಾಡ್ಕೊಂಡ್ರಲ್ಲ, ಇನ್ಯಾವತ್ತೂ ಈ ವಿಚಾರ ಬಗ್ಗೆ ನೀವು ಮಾತಾಡಬೇಡಿ, ಹಾಗೆ ನಿಮ್ಮ ಪ್ರಾಮಾಣಿಕತೆ ನನಗೆ ಅರ್ಥ ಆಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಸಾಕ್ಷಿ ಹೂ ಅಂತ ಹೇಳ್ತಾ ಇರ್ತಾಳೆ. ಆಗ ಸತ್ಯಣ್ಣ ಹೇಳ್ತಾ ಇರ್ತಾನೆ, ಸರಿ ಮತ್ತೆ ರಿಪೀಟ್ ಮಾಡಬೇಡಿ ಪ್ಲೀಸ್ ಅಂದಾಗ, ಓಕೆ ಗಾಟ್ ಇಟ್, ಒನ್ಸ್ ಅಗೇನ್ ಸಾರಿ ಅಂತ ಹೇಳಿದಾಗ, ಇಟ್ಸ್ ಓಕೆ, ಆದರೆ ಮತ್ತೆ ಇನ್ನೊಂದೇನು ಗೊತ್ತಾ ಸಾಕ್ಷಿ, ನನ್ನ ತಂಗಿ ಸಾಹಿತ್ಯನ ಫ್ರೆಂಡ್ ನೀನು ಅಂತ ನನಗೆ ಗೊತ್ತು, ಓದ್ ಮುಗಿಯೋವರೆಗೂ ಮಾತ್ರ ಗೊತ್ತಿತ್ತು, ಆಮೇಲೆ ನೀನು ಬಿಸ್ನೆಸ್ಸಲ್ಲಿ ಇಂಪಾರ್ಟೆಂಟ್ ಆಗಿ ನೀನು ಏನೋ ಕೆಲಸ ಮಾಡ್ತಾ ಇದೆಯಾ ಅಂತ ಗೊತ್ತು, ಆದರೆ ನೀನು ಹಿನ್ನೆಲೆನ ತಿಳ್ಕೊಳ್ಳೋ ಅವಶ್ಯಕತೆ ನನಗೆ ಅವಾಗಿರಲಿಲ್ಲ, ಕ್ಯೂರಿಯಾಸಿಟಿನೂ ಇರಲಿಲ್ಲ, ಆದರೆ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ, ಇವಾಗ ತಿಳ್ಕೊಬೇಕು ಅಂತ ಅನಿಸಿದೆ, ದಯವಿಟ್ಟು ನಿಮ್ಮ ಫ್ಯಾಮಿಲಿ ಹಿನ್ನೆಲೆ ಏನು ಅಂತ ತಿಳಿಸ್ತೀರಾ, ನಿಮ್ಮ ಫಾದರ್ ಏನು ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತೀರಾ ಅಂತ ಅಂದಾಗ, ಈ ಕಡೆ ಸಾಕ್ಷಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ, ಹಾಗೆ ರಾಣನ್ಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಆಗ ಸಾಕ್ಷಿ ಬೇಕಂತ ಕೇಳ್ತಾಳೆ, ಹಾಗಾದರೆ ನಮ್ಮ ಅಪ್ಪನ ವಿಷಯ ತಿಳ್ಕೊಂಡು ಬಂದು ಹೆಣ್ಣು ಕೇಳ್ತೀರಾ ಅಂತ ಅಂದಾಗ, ಸಾಕ್ಷಿ ಈ ವಿಚಾರದಲ್ಲಿ ನನ್ನನ್ನು ಕೇಳಬೇಡಿ ಅಂತ ತುಂಬ ಸಲ ನಾನು ನಿಮಗೆ ಹೇಳಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಸಾರಿ ಸುಮ್ಮನೆ ಹೇಳಿದೆ ಅಂದಾಗ, ಸರಿ ನನ್ನ ಕಾಲು ಎಳೆದಿದ್ದು ಸಾಕು, ಇವಾಗ ಸತ್ಯ ಹೇಳ್ತೀರಾ ಅಂತ ಅನ್ಬೇಕಾದ್ರೆ ಮನಸ್ಸಲ್ಲಿ ಅನ್ಕೋತಿರ್ತಾಳೆ, ಅಯ್ಯೋ ನಾನು ರಾಣ ಮಗಳು ಅಂತ ಹೇಳಿದರೆ ಖಂಡಿತ ಇವನು ನನ್ನ ಕಾಂಟ್ಯಾಕ್ಟಾಗಿ ಬಿಟ್ಬಿಡ್ತಾನೆ, ಹಾಗೆ ಅಜಿತ್ ಇವನನ್ನ ದೂರ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಯೋಚನೆ ಮಾಡಿಕೊಂಡು ಆಗ್ಲಿಸ್ತಾ ಇರ್ತಾಳೆ, ನೋಡಿ ನಿನ್ನೆ ನಿಮ್ಮನ ಜೊತೆ ಜಗಳ ಆಡಿದ್ನಲ್ಲ, ಅದಕ್ಕೋಸ್ಕರ ನನಗೆ ತುಂಬ ಬೇಜಾರಾಗಿ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಇವಾಗ ತುಂಬ ನಿದ್ದೆ ಬರ್ತಿದೆ ನನಗೆ, ನಿಮ್ಮ ಕ್ವಶನ್ಗೆಲ್ಲ ನಾಳೆ ನಾನು ಆನ್ಸರ್ ಮಾಡ್ತೀನಿ ಬಾಯ್ ಅಂತ ಪಟ್ನ ಅಂತ ಇಲ್ಲಿ ಫೋನ್ ಕಟ್ ಮಾಡಿಬಿಡ್ತಾಳೆ.
ಈ ಕಡೆ ಸತ್ಯಣ್ಣ ಯೋಚನೆ ಮಾಡ್ತಾ ಇರ್ತಾನೆ, ಅಲ್ಲ ಇವಳ ಬಗ್ಗೆ ನಾನು ತಿಳ್ಕೊಳ್ಳೋಣ ಅಂತ ಅಂದರೆ ಏನು ಗೊತ್ತೇ ಆಗ್ತಿಲ್ವಲ್ಲ, ಅಜಿತ್ ಮತ್ತು ಭೂಮಿಗೆ ಹೇಳೋಣ ಅಂತ ಅಂದರೆ ನನಗೆ ಫಸ್ಟ್ ಗೊತ್ತಿಲ್ಲ, ಇನ್ನೇನಂತ ಹೇಳಿ, ಇವಳ ಹೆಸರು ಸಾಕ್ಷಿ ಅನ್ನೋದು ಮಾತ್ರ ನನಗೆ ಗೊತ್ತು, ಲಾಯರ್ ಆಗಿ ನಾನು ಇದನ್ನೆಲ್ಲ ತಿಳ್ಕೊಬೇಕು, ತಿಳ್ಕೊಂಡಾದ್ಮೇಲೆ ಅಜಿತ್ ಭೂಮಿಗೆ ಹೇಳೋಣ ಅಂತ ಅನ್ಕೋತಾನೆ. ಇನ್ನೊಂದು ಕಡೆ ರಾಣ ತುಂಬ ಕೋಪ ಮಾಡಿಕೊಂಡು, ಅಲ್ಲಮ್ಮ ನೀನು ಈ ರಾಣನ ಮಗಳು ಅಂಥವಳು ನೀನು ಹೋಗಿ ಈ ಜುಜ್ಬಿ ಹತ್ರ ಎಷ್ಟು ಸಲ ಸಾರಿ ಕೇಳ್ತೀಯ ಅಂತ ಅಂದಾಗ ನಗಾಡ್ಕೊಂಡು ಸಾಕ್ಷಿ ಹೇಳ್ತಾ ಇರ್ತಾಳೆ, ಈ ಮುಂದೆ ಏನು ಯಾವಾಗ ಎತ್ತ ಅನ್ನೋದೆಲ್ಲ ನಿಮಗೆ ಮುಂದೆ ಸಿಗುತ್ತೆ, ಇದಕ್ಕೆ ಉತ್ತರ, ವೆಯ್ಟ್ ಫಾರ್ ಇಟ್ ಡ್ಯಾಡ್ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನಾನು ನಿಮ್ಮ ಮಗಳು ಡ್ಯಾಡ್, ನಾನು ಅಂದ್ಕೊಂಡಿರೋದನ್ನು ಈ ರೀತಿ ಸಾಧಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದೇವರಿಗೆ ಮನೇಲಿ ದೀಪ ಹಚ್ಚುತ್ತಾ ಬೇಡ್ಕೋತಾ ಇರ್ತಾಳೆ ಭೂಮಿ, ಎಲ್ಲರಿಗೂ ಒಳ್ಳೇದು ಮಾಡು ಭಗವಂತ ಅಂತ ಕೇಳ್ಕೊತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಅಜಿತ್ ಬಂದುಬಿಡ್ತಾನೆ. ಅಜಿತ್ ಬಂದು ಹಾಗೆ ಭೂಮಿನ ನೋಡ್ತಾ ಇರಬೇಕಾದ್ರೆ, ಏನು ಸಾಹೇಬ್ರೆ ನನ್ನೇ ನೋಡ್ತಾ ಇದ್ದೀರಲ್ಲ, ದೃಷ್ಟಿ ಆಗಲ್ವಾ ಅಂತ ಕೇಳ್ತಾ ಇರ್ತಾಳೆ. ನಾನ್ಯಾಕೆ ನೀನು ನೋಡಲಿ, ದೇವ್ರನ್ನ ನೋಡ್ತಾ ಇದ್ದೀನಿ ಅಂದಾಗ, ಸಾಹೇಬ್ರೆ ಸುಳ್ಳು ಹೇಳ್ಬೇಡಿ ಅಂತ ರೇಗಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ಅಪೇಕ್ಷಾ ಹೊರಗಡೆ ಬಂದಾಗ ಇಲ್ಲಿ ಕಾಲೋನಿಯವರೆಲ್ಲರೂ ಸಹ ಟೆಂಟ್ ಹಾಕ್ಕೊಂಡು ಹಾಗೆ ಬಟ್ಟೆ ಎಲ್ಲ ಒಣಗ್ತಾ ಇರೋದನ್ನು ನೋಡಿ ಇವಳು ಇರಿಟೇಟ್ ಮಾಡಿಕೊಂಡು ಅಜಿತ್ ಅಜಿತ್ ಅಂತ ಜೋರಾಗಿ ಕೂಗ್ತಾ ಇರ್ತಾಳೆ. ಆಗ ಮನೆಯವರೆಲ್ಲರೂ ಸಹ ಓಡೋಡಿ ಹೊರಗಡೆ ಬಂದಾಗ ಅಜಿತ್ ಹೇಳ್ತಾ ಇರ್ತೀನಿ, ಏನು ಅಪೇಕ್ಷಾ ಏನಾಯಿತು, ನೀನು ಕೂಗಿದ್ದು ನೋಡಿ ಒಳ್ಳೆ ಸೈರನ್ ಥರ ಎಲ್ಲರೂ ಓಡಿ ಬಂದ್ರಲ್ಲ, ನೋಡಿ ಎಲ್ಲರೂ ಎದ್ದೆದ್ದು ಬರ್ತಾ ಇದ್ದೀರಿ, ಏನಾಯ್ತು ಹೇಳು ಅಂತ ಅಂದಾಗ, ಏನಾಯ್ತಾ ಇಲ್ಲಿ ನೋಡಿ, ಇಲ್ಲಿ ಈ ಥರನ ಬಟ್ಟೆ ಯಾರಾದರೂ ಒಣಾಕೊಂಡು ಮನೇಲಿ ಇದು ಮಾಡ್ಕೋತಾರೆ, ಇದೇನು ಮನೇನ ಧರ್ಮಛತ್ರನ ಅಂತ ಕೂಗಾಡ್ತಾ ಇರಬೇಕಾದ್ರೆ ಅಜ್ಜಿನೂ ಸಹ ಇರಿಟೇಟ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಇದೇನು ಮನೇನ ನೋಡು ಯಾವ ಥರ ಇಟ್ಕೊಂಡಾರೆ, ಆಶ್ರಯ ಕೊಟ್ಟಿದ್ದಕ್ಕೆ ಈ ಥರ ಎಲ್ಲ ಮನೆ ಗಲೀಜು ಮಾಡ್ತಾರೆ ಅಂತ ಬೈತಾ ಇರ್ತಾಳೆ. ಈ ಕಡೆ ರಮಣ್ ಸಹ ಹೇಳ್ತಾ ಇರ್ತಾರೆ, ನೋಡು ಅಜಿತ್ ನೀನು ಕೇಳಿದ ಟೈಮು ಮುಗ್ದೋಗಿದೆ, ಸಂಜೆ ಒಳಗೆ ಏನಾದ್ರು ವ್ಯವಸ್ಥೆ ಮಾಡಬೇಕು ಅಂತ ಅಂದಾಗ ಅಜ್ಜಿ ಹೌದು ಸಂಜೆ ಒಳಗೆ ಇವನ್ನೆಲ್ಲ ಖಾಲಿ ಮಾಡಿಸ್ಬೇಕು ಅಂತ ಹೇಳ್ಕೊಂಡು ಬೈಕೊಂಡು ಒಳಗಡೆ ಹೋಗ್ತಾ ಇರಬೇಕಾದ್ರೆ ಸದಾನಂದ್ ಹೇಳ್ತಾ ಇರ್ತಾನೆ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ, ನಾವು ವಠಾರದಲ್ಲೂ ಸಹ ಹಿಂಗೆ ಮಾಡ್ತಾ ಇದ್ವಿ, ಇಲ್ಲಿ ನೋಡಿದರೆ ದೊಡ್ಡ ಅಂಗಳ ಇತ್ತಲ್ಲ ಅದಕ್ಕೆ ನಾವು ದಾರ ಕಟ್ಕೊಂಡು ಬಟ್ಟೆ ಎಲ್ಲ ಒಣಾಕ್ಬಿಟ್ವಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ಇನ್ನೊಂದ್ಸಲ ಈ ಥರ ಮಾಡಲ್ಲ ಅಂತ ಎಲ್ಲ ಕೈ ಮುಗಿದು ಕಾಲೋನಿಯವರು ಕ್ಷಮೆ ಕೇಳ್ತಾ ಇರಬೇಕಾದ್ರೆ ಅಜಿತ್ಗೂ ಸಹ ಮುಜುಗರ ಆಗ್ತಾ ಇರುತ್ತೆ. ಅವಾಗ ಪರವಾಗಿಲ್ಲ ಬಿಡಿ, ಇದೆಲ್ಲ ಏನು ಕೇಳೋ ವಿಷಯ ಅಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನಮ್ಮ ಅಕ್ಕ ಮತ್ತು ಅಜ್ಜಿ ಏನು ಹೇಳಿದ್ರು ಅಂತ ತಲೆ ಕೆಡಿಸ್ಕೋಬೇಡಿ, ನೀವು ಟೆರೆಸ್ ನೋಡಿಲ್ಲ ಅನ್ಸುತ್ತೆ, ಅಲ್ಲಿ ತುಂಬ ಜಾಗ ಇದೆ, ಅಲ್ಲಿಗೆ ಹೋಗಿ ಬಟ್ಟೆ ಒಣಾಕಿ ತುಂಬ ಬೇಗ ಒಣಗುತ್ತೆ ಎಂದಾಗ ಸದಾನಂದು ಹೌದಾ ಬಿಚ್ಚರಳೆ ಎಲ್ಲ ಹಗ್ಗ ಬಿಚ್ಚಿ ಮೇಲೆ ಟೆರೆಸ್ ಮೇಲೆ ಬಟ್ಟೆ ಒಣಾಕೋಣ ಅಂತ ಅಂದಾಗ ಭೂಮಿ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ, ಇವ್ರ ಪರವಾಗಿ ನಾನು ಸಾರಿ ಕೇಳ್ತೀನಿ ಅತ್ತೆ ಅಂತ ಅಂದಾಗ ಅಜಿತ್ ಹೇಳ್ತಾ ಇರ್ತಾನೆ, ಅಯ್ಯೋ ನೀನು ಯಾಕೆ ಇಷ್ಟು ನೋವು ಮಾಡ್ಕೋತೀಯ, ಈಗ ನಿಮ್ಮವ್ರು ಮಾತ್ರ ಅಲ್ಲ ನಮ್ಮವರು ಸಹ, ಅವ್ರೇನು ತಪ್ಪು ಮಾಡಿಲ್ಲ, ಅವರಿಂದ ತಪ್ಪು ಆಗಲ್ಲ, ಅದಕ್ಕೆಲ್ಲ ನೀನು ಬೇಜಾರು ಮಾಡ್ಕೋಬೇಡ, ಹೋಗಿ ಕೆಲಸ ನೋಡ್ಕೊ ಅಂತ ಹೇಳ್ತಾನೆ. ಮತ್ತೆ ಅಪೇಕ್ಷನ ಹತ್ರ ಬಂದುಬಿಟ್ಟು, ಅಪೇಕ್ಷಾ ಬಟ್ಟೆ ಎಲ್ಲ ಟೆರೆಸ್ ಮೇಕೋದು ನಿನಗೇನು ತೊಂದರೆ ಇಲ್ಲ ತಾನೆ ಅಂತ ಅಂದಾಗ ಅಪೇಕ್ಷನು ಸಹ ಕೋಪ ಮಾಡಿಕೊಂಡು ಒಳಗಡೆ ಹೋಗ್ತಾ ಇರಬೇಕಾದ್ರೆ ಅಜಿತ್ ಕಾಲೋನಿ ಜನರನ್ನ ಮಾತಾಡಿಸ್ತಾ ಇರ್ತಾನೆ. ಇನ್ನೊಂದು ಕಡೆ ಭೂಮಿ ಒಳಗಡೆ ಬಂದಾಗ ಅಶ್ವಿನಿ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಆವಾಗ ಇದೇನಿದು ಅಶ್ವಿನಿ ಫೋನ್ ರಿಂಗ್ ಆಗ್ತಾ ಇದೆಯಲ್ಲ, ಇಷ್ಟು ಸಲ ದೊಡ್ಡ ಸಾಹೇಬರು ಕಾಲ್ ಮಾಡಿದ್ದಾರೆ, ಇವಳು ಪಿಕ್ಕೇ ಮಾಡಿಲ್ಲ ಅಂತ ಅಂದ್ಬಿಟ್ಟು ಫೋನ್ ತಗೊಂಡು ನೋಡಿದಾಗ, ಅಲ್ಲ ನೋಡಿ ಅವ್ರ ಸ್ವಂತ ಅಪ್ಪನ ಶ್ರವಣ್ ಅಂತ ಹಾಕ್ಕೊಂಡಿದ್ದಾಳಲ್ಲ, ಅಪ್ಪ ಅಂತ ಹಾಕೋಬೇಕಲ್ವ, ಆದರೆ ಇವಳು ಸ್ವಂತ ಮಗಳಾಗಿದ್ದರೆ ತಾನೇ, ದೊಡ್ಡ ಫ್ರಾಡ್ ಅಂತ ಬೈಕೊಂಡು, ಅಯ್ಯೋ ಇಷ್ಟು ಸಲ ಕಾಲ್ ಮಾಡ್ತಾ ಇದ್ದಾರಲ್ಲ ನಾನೇ ರಿಸೀವ್ ಮಾಡ್ತೀನಿ ಅಂತ ರಿಸೀವ್ ಮಾಡಿದಾಗ ಈ ಕಡೆ ಶ್ರವಣ್ ಮಾತಾಡ್ತಾ ಇರ್ತಾನೆ, ಹಲೋ ಮಗಳೇ ಅಂತ ಅಂದಾಗ ಭೂಮಿ ತನ್ನ ಸ್ವಂತ ಅಪ್ಪ ಅಂತು ಅಂತ ಅಂದ್ಕೊಂಡು ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಹೇಗೆ ಮಾಡಿದೆ ಮಗಳೇ, ಹೇಗಿದೆಯಾ, ನೈಟೆಲ್ಲ ಚೆನ್ನಾಗಿ ನಿದ್ದೆ ಬಂತಾ, ನೀನೇನು ಬೇಜಾರು ಮಾಡ್ಕೋಬೇಡ, ನಿಮ್ಮಮ್ಮನ ಹುಡ್ಕೊಂಡು ನಾನು ಬೆಂಗಳೂರಿಗೆ ಬಂದಿದ್ದೀನಿ, ಖಂಡಿತ ನೀನು ಸಿಕ್ತಂಗೆ ಅವಳು ಒಂದಿನ ಸಿಗ್ತಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಅದನ್ನೆಲ್ಲ ಕೇಳಿಕೊಂಡು ಭೂಮಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಅಮ್ಮ ಸಿಕ್ಕಿದ್ಮೇಲೆ ನಾನು ನೀನು ಅಮ್ಮ ಎಲ್ಲರೂ ಖುಷಿಯಾಗಿರ್ಬೋದು, ಏನು ಗೊತ್ತಾ, ನಿನ್ನ ಜೊತೆ ನಾನು ದಿನಕ್ಕೆ ಒಂದು ಸಲನಾದರೂ ನಾನು ಅಪ್ಪ ಅಂತ ಅನ್ನಿಸ್ಕೋಬೇಕು, ಇಲ್ಲಾಂದರೆ ನನಗೆ ಸಮಾಧಾನನೇ ಆಗಲ್ಲ, ನೀನು ಅಪ್ಪ ಅನ್ನೋ ಮಗಳೇ ಅಂತ ಅಂದಾಗ ತುಂಬ ಕಣ್ಣೀರು ಹಾಕ್ಕೊಂಡು ಭೂಮಿ ಅಪ್ಪ ಅಂತ ಕರೆದಾಗ ಅವನಿಗೆ ಖುಷಿ ಆಗುತ್ತೆ. ಹಾಗೆ ಇನ್ನೊಂದು ಸಲ ಇದು ನನ್ನ ಮಗಳಲ್ವಲ್ಲ ಅಂದ್ಬಿಟ್ಟು ಯಾರು ಮಾತಾಡ್ತಾ ಇರೋದು ಅಂತ ಕೇಳ್ತಾ ಇರ್ತಾನೆ. ಅವಾಗ ನಾನು ಭೂಮಿ ಅಂತ ಹೇಳಿದಾಗ ಅವನಿಗೂ ಸ್ವಲ್ಪ ತುಂಬ ಫೀಲ್ ಆಗ್ತಿರುತ್ತೆ. ಈ ಕಡೆ ಭೂಮಿ ಕಣ್ಣೀರು ಆಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ಅಶ್ವಿನಿ ಬಂದುಬಿಟ್ಟು, ಏನೇ ನನ್ನ ಫೋನ್ ರಿಸೀವ್ ಮಾಡ್ತಿದ್ಯಾ, ನಿನಗೆ ಗೊತ್ತಾಗಲ್ವಾ, ಸರಿ ನೀನು ಹೋಗು ಅಂತ ಅಂದ್ಬಿಟ್ಟು ಫೋನ್ ಇಸ್ಕೊಂಡು, ಅಪ್ಪ ಅದು ಚಾರ್ಜಿಗೆ ಹಾಕಿದ್ದೆ, ರಿಂಗ್ ಆಗಿದ್ದು ಕೇಳಿಸ್ಲೇ ಇಲ್ಲ ಅಂತ ಅಂದಾಗ ಇಬ್ಬರು ಮಾತಾಡ್ತಾ ಇರ್ತಾರೆ. ಈ ಕಡೆ ಕಣ್ಣೀರು ಹಾಕ್ಕೊಂಡು ಭೂಮಿ ರೂಮಿಗೆ ಬರ್ತಾಳೆ. ಬಂದು ಕಣ್ಣೀರು ಹಾಕ್ಕೊಂಡು ಶ್ರವಣ್ ಜೊತೆ ಮಾತಾಡಿದ್ದನ್ನೆಲ್ಲನೂ ಸಹ ನೆನಪಿಸ್ಕೊಂಡು ಒಳ್ಳೊಳಗೆ ಖುಷಿ ಪಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಸಹ ರೂಮಿಗೆ ಬಂದು ಅವನ ಬಟ್ಟೆನ ರೆಡಿ ಮಾಡ್ಕೋತಾ ಇರ್ತಾನೆ. ಆವಾಗ ಯೂನಿಫಾರ್ಮ್ ನೋಡ್ಬಿಟ್ಟು, ಏನಿದು ಐರನ್ ಆಗಿಲ್ವಲ್ಲ ಅಂದಾಗ, ಏನು ಸಾಹೇಬ್ರೆ ಐರನ್ ಆಗಿಲ್ಲ ಅಂತ ಕೇಳ್ತಾ ಇದ್ದೀರಾ, ನಾನೇನು ನಿಮ್ಮ ನಿಜವಾದ ಹೆಂಡ್ತಿನ ಐರನ್ ಮಾಡೋಕ್ಕೆ ಅಂದಾಗ, ಓಹೋ ಇಷ್ಟು ದಿನ ನೀನೇ ಮಾಡ್ತಾ ಇದ್ದೆ ತಾನೆ, ಅವಾಗ ನಿಜವಾದ ಗಂಡ ಅಂತ ಅಂದ್ಕೊಂಡು ಮಾಡ್ತಾ ಇದೆಯಾ ನೀನು ಅಂತ ಇರಬೇಕಾದ್ರೆ ಭೂಮಿ ಅಂತ ಇರ್ತಾಳೆ. ಏನು ಅಂತೀಯ, ನಾನು ತಿನ್ನೋ ಊಟದಿಂದ ಹಿಡಿದು ಹಾಕೊಳ್ಳೋ ಬಟ್ಟೆವರೆಗೂ ನೀನೇ ತಾನೇ ನೋಡ್ತಾ ಇದ್ದು, ಏನೋ ಕಾಳಜಿಯಿಂದ ನೋಡ್ಕೋತಾ ಇದೆಯಾ ಅಂತ ಅಂದ್ಕೊಂಡೆ, ನೋಡಿದರೆ ಇಷ್ಟು ಬಿಲ್ಡಪ್ ತಗೋತಿದೆಯಾ ಅಂತ ಬೈತಾ
ಇರ್ತಾನೆ. ಅವಾಗ ಭೂಮಿ ಅದಕ್ಕೆ ಯಾಕೆ ಹಿಂಗೆ ಕಿರ್ಚಾಡ್ತೀರಾ, ಒಳ್ಳೆ ಓವರ್ ಬಿಲ್ಡಪ್ ಕೊಡಬೇಡಿ ಅಂತ ಅಂದಾಗ ಕೊಡಿ ನಾನು ಮಾಡ್ಕೊಡ್ತೀನಿ ಅಂತ ಬಟ್ಟೆ ಇಸ್ಕೊತಾಳೆ. ಅವಾಗ ನನ್ನ ಫೋನ್ ಎಲ್ಲಿದೆ ಅಂತ ಈ ಕಡೆ ಅಜ್ಜಿ ತುಡುಕ್ತಾ ಇರಬೇಕಾದ್ರೆ ಭೂಮಿ ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ. ಏನಾಯಿತು ಮತ್ತೆ ಅಂತ ಕೇಳಿದಾಗ ಏನು ಗೊತ್ತಾ ಸಾಹೇಬ್ರೆ, ನಮ್ಮಪ್ಪ ಸತ್ತೋಗಿ ಕೆಲವು ತಿಂಗಳುಗಳಾಯಿತು, ನಾನೇ ಕಣ್ಣಾರೆ ನೋಡಿದೆ, ಹಾಗೆ ನಾನೇ ಅವರಿಗೆ ಅಗ್ನಿಸ್ಪರ್ಶ ಎಲ್ಲನೂ ಸಹ ನಾನೇ ಮಾಡಿದೆ. ಹಾಗೆ ಇನ್ನೊಂದೇನು ಗೊತ್ತಾ, ಅವ್ರ ನಂಬರು ನನ್ನ ಮೊಬೈಲಲ್ಲಿ ಹಾಗೆ ಸೇವ್ ಆಗಿದೆ ಅಪ್ಪ ಅಂತ. ಯಾಕೆ ಗೊತ್ತಾ, ಒಂದಲ್ಲ ಒಂದು ದಿನ ಅವ್ರು ನನಗೆ ಮತ್ತೆ ಕಾಲ್ ಮಾಡ್ಬೋದು ಅನ್ನೋ ನಿರೀಕ್ಷೆಲೆ ನಾನು ಇದ್ದೀನಿ ಅಂತ ಹೇಳಿದಾಗ ಈ ಕಡೆ ಅಜಿತು ಸಹ ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ. ಹಾಗೆ ಏನು ಗೊತ್ತಾ, ಇದೆಲ್ಲ ಆಗಲ್ಲ ಅಂತ ನನಗೆ ಗೊತ್ತು ಸಾಹೇಬ್ರೆ, ಆದರೆ ಒಂದು ಕೆಲಸ ಮಾಡಲ ಅಂದಾಗ ಅದೇನು ಹೇಳು ಅಂತ ಅಂದಾಗ ದೊಡ್ಡ ಸಾಹೇಬ್ರ ಹೆಸರನ್ನ ನಾನು ನನ್ನ ಮೊಬೈಲಲ್ಲಿ ಅಪ್ಪ ಅಂತ ಸೇವ್ ಮಾಡ್ಕೊಳ್ಳ ಅಂತ ಅಂದಾಗ ಅಜಿತ್ ತುಂಬ ಫೀಲ್ ಮಾಡಿಕೊಂಡು, ಅಲ್ಲ ಭೂಮಿ ನೀನು ಯಾಕೆ ಶ್ರವಣ್ ಮಾವನ ವಿಷಯದಲ್ಲಿ ಇಷ್ಟು ಸೆಂಟಿಮೆಂಟ್ ಆಗಿ ಬಿಹೇವ್ ಮಾಡ್ತಾ ಇದೀಯಾ? ಅಲ್ಲ ಭೂಮಿ, ನಿಮ್ಮ ಅಮ್ಮನ ಎಗೇನೆಸ್ಟಾಗಿ ಅವರು ಕೇಸ್ ತೊಗೊಂಡಿದ್ದಾರೆ. ಅದಲ್ದಲ್ಲೇ ನೀನು ಫಾದರ್ಸ್ ಡೇಗೆ ಖರ್ಚಿಪ್ ಕೊಟ್ಟೆ, ನೀನೇ ಎಂಬ್ರಾಯ್ಡ್ ಖರ್ಚಿಪ್ಪ ರೆಡಿ ಮಾಡಿ ಕೊಟ್ಟೆ. ಅವಾಗ ಅಪ್ಪ ಅಂತ ಸೇವ್ ಮಾಡ್ಕೊಳ್ಳ ಅಂತ ಅಂದಿದ್ದಕ್ಕೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಅಂದಮೇಲೆ ನೀನು ಯಾಕೆ ಈ ಥರ ಎಲ್ಲ ಆಡ್ತಾ ಇದೀಯಾ ಅಂತ ಹೇಳ್ತಾ ಇರ್ತಾನೆ. ನೋಡು, ಇದರಿಂದ ನಿನಗಷ್ಟೇ ಬೇಜಾರಾಗೋದು, ನೀನು ಯಾರಿಗೂ ಬೇಜಾರಾಗಲ್ಲ, ನೀನೇ ತುಂಬ ಬೇಜಾರು ಮಾಡ್ಕೋತೀಯ ಅಂದಾಗ ಅದು ನನಗೆ ಗೊತ್ತು, ನನಗೆ ಬೇಜಾರಾದರೂ ಪರವಾಗಿಲ್ಲ, ಆದರೆ ಅವ್ರ ಹೆಸರನ್ನ ನಾನು ಅಪ್ಪ ಅಂತ ಸೇವ್ ಮಾಡ್ಕೋತೀನಿ, ನೀವಾದರೂ ಒಂದು ಸಲ ಹೇಳಿ ಸಾಹೇಬ್ರೆ ಅಂತ ಅಂದಾಗ, ನೋಡು ನಿನಗೆ ಬೇಜಾರು ಆಗಬಾರ್ದು ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ ಭೂಮಿ, ಆದರೆ ಇದಕ್ಕೂ ಮೀರಿ ನೀನು ಮಾಡ್ಕೋತೀನಿ ಅಂದರೆ ಪರವಾಗಿಲ್ಲ ಮಾಡ್ಕೊ ಅಂತ ಅಂದಾಗ ಥ್ಯಾಂಕ್ಸ್ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಶ್ರವಣ್ ಹೆಸರನ್ನ ಅಪ್ಪ ಅಂತ ಸೇವ್ ಮಾಡ್ಕೋತಾ ಇರ್ತಾಳೆ. ಈ ಥರ ಅಪ್ಪ ಅಂತ ಸೇವ್ ಮಾಡಿಕೊಂಡು ತುಂಬ ಖುಷಿ ಪಡ್ತಿರ್ತಾಳೆ. ಆ ಖುಷಿನ ನೋಡಿ ಅಜ್ಜಿತು ಸಹ ಹಾಗೆ ಸುಮ್ಮನಾಗ್ಬಿಡ್ತಾನೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.